ನಮಸ್ಕಾರ ದೊಡ್ಡ ಮಂದಿಗೆ. ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ODI ಮ್ಯಾಚ್ ಆಡ್ತಾರೆ ಅವರು. ಇನ್ನು 11ನೇ ತಾರೀಕಿಗೆ ಅದಾವ್ರಿ ODI ಮ್ಯಾಚ್. ಆದ್ರೆ ನಮ್ಮ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಗಿರ್ಲ ಸುಮಾರು ಹಲವಾರು ಪ್ಲೇಯರ್ಗಳನ್ನು ಅದಾವು ಆಯ್ಕೆ ಮಾಡ್ಕೊಂಡಾರ ಈಗ. ಆದ್ರೆ ಐತ್ರಿ ಅವ್ರಿಗೂ ನ್ಯೂಜಿಲ್ಯಾಂಡ್ದವರು ಅವ್ರ ಕಡೆನೂ KL ವಿಲಿಯಮ್ಸನ್ ಕ್ಯಾಂಡಿಡೇಟ್ ಅದಾವ್ರಿ. ಅವ್ರ ಕಡೆನೂ ಆಡುವಂಥ ಪ್ಲೇಯರ್ ಅದಾವ್ರಿ. ಅವರು ರನ್ ಹೊಡ್ಯಂಗೆ ಅದಾರ್ರಿ. ಅವರು ಸಾಮಾನ್ಯ ಪ್ಲೇಯರ್ ಅಲ್ರಿ. ಅವರು ನ್ಯೂಜಿಲ್ಯಾಂಡ್ದವರು ಅವು ಬಾಲಿಂಗ್ನು ಹಾಕ್ತಾರೆ. ಟ್ರೆಂಟ್ ಬೋಲ್ಟ, ಟಿಮ್ ಸೌದಿ ಯಾವ್ಯಾವ ಅದಾವ್ರಿ. ಒಟ್ಟು ಅದಾವ ಬಾಲಿಂಗ್. ಅವ್ರ ಕಡೆನೂ ಮನಗಂಡೆ ಹಾಕ್ತಾರೆ ಬಾಲಿಂಗ್. ಅದು ನಮ್ಮ ಕಡೆ ಇವೇ ಆಡ್ತಾರ್ರಿ. ಸಿರಾಜ್, ಬುಮ್ರಾ ಇವೇ ಒಳ್ಳೆ ಆಡ್ತಾರೆ. ಒಳ್ಳೆ ಆಕೆ ಆಗಿ ಒಳ್ಳೆ ಇವರೇ ಆಡಂಗೆ ಕಾಣ್ತಾರೆ. ನಿತೀಶ್ ರಾಣಾ, ವರುಣ್ ಚಕ್ರವರ್ತಿ ಇವೆಲ್ಲ ಆಡ್ತಾವ್ರಿ. ಈಗ ಫುಲ್ ಫಾರ್ಮ್ನಾಗ ಅದಾರ್ರಿ. ಈಗತ್ರು ನಮ್ಮ ರೋಹಿತ್ ಶರ್ಮಾ ಫುಲ್ ಫಾರ್ಮ್ನಾಗ ಅದಾನ್ರಿ. ಅವು ಯಾವ್ದ ಮುಂಬೈ ಅಂಜಾರ ಏನೋ ಅಂದ್ರಿ. ಅದು ಅದ್ರೊಳಗೆ ಆಡಕತ್ತಾರ ಅವರು. ವಿರಾಟ್ ಕೊಹ್ಲಿ ಅದೇ ದಿವಸ 131 ರನ್ ಏನು ಹೊಡೆದಾರ್ರಿ. ನಮ್ಮ ರೋಹಿತ್ ಶರ್ಮಾ 155 ರನ್ ಹೊಡೆದಾನ. ಫುಲ್ ಫಾರ್ಮ್ ರೀ. ಅವ್ರ ಬ್ಯಾಟಿಂಗ್ ನೋಡಕ್ಕೆ ನಿಂತ್ರೆ ಮಂದಿ ಫುಲ್ ಸ್ಟೇಡಿಯಮ್ಮೇ ಒದರಾಕತ್ ಬಿಟ್ಟಿದ್ದು. ರೋಹಿತ್ ವಿರಾಟ್ ಅಂತ ಹೇಳಿ. ಆ ಥರ ಬ್ಯಾಟಿಂಗ್. ಏನು ಸುದ್ದಿ ತಿರುಗಾಡಿ ಹೊಡ್ಯಾಕತ್ತಾನ್ರಿ ಅವನು. 16 ಸಿಕ್ಸ್ 16 ಫೋರ್ ಹೊಡೆದಾರ್ರಿ. ವಿರಾಟ್ ಕೊಹ್ಲಿ ಅವನು ಬಿಡ್ಲಿಲ್ರಿ. ಒಂದು 12 ಸಿಕ್ಸ್ ಅವನು ಹೊಡೆದಾನ. ತುಂಬಾಳಕ್ಕೆ ಹತ್ತು ಬಿಟ್ಟಾರ ಅವರು. ಹೊಡಿದ ರನ್ ಹತ್ರ ದುಮ್ಸ್ಯಾನ್ ರನ್ ಹೊಡ್ಯವ್ರು ಅವರು ಕ್ಯಾಂಡಿಡೇಟ್. ಇನ್ನು IPL ಬರಾಕತ್ರಿ. IPL T20 ವರ್ಲ್ಡ್ ಕಪ್ ಯಾವ್ದ ICC ಟ್ರೋಫಿ ಯಾವ್ದ ಬರಾಕತ್ರಿ. ಮತ್ತೆ ಐತ್ ನೋಡ್ರಿ. ಅವಾಗ ಮತ್ತೆ ಹೈವಾಳಿ ನಡೀತದ. ಬರೀ IPL ಮಂದಿ ಭಾಳ ಕಾಯ್ದು ಕೂತಾರ. ಈಗ IPL ನೋಡ್ಬೇಕಂತ ಭಾಳ ಮಂದಿದೈತಿ. ಈಗ IPL ಅದು ಇವೆಲ್ಲ ಮುಗಿದಿಂದನೇ IPL ಸ್ಟಾರ್ಟ್ ಆಕ್ಕವ್ರಿ. ಈಗ RCB ಹತ್ರ ಭಾಳ ಸ್ಟ್ರಾಂಗ್ ಐತ್ರಿ. ಈಗ ನಮ್ಮ ವಿರಾಟ್ ಕೊಹ್ಲಿ ಫುಲ್ ಫಾರ್ಮ್ನಾಗ ಅದಾನ. ಟಿಮ್ ಡೇವಿಡ್ ಅದಾನ. ಎಲ್ಲ ಹಲವಾರು ಪ್ಲೇಯರ್ ಕಂಡಪಟ್ಟಿ. ಶೆಫರ್ಡ್, ಕರಿಯಾ ವಿಜಯ್, ದುನಿಯಾ ವಿಜಯ್ ಏನಂತಾರಲ್ಲ ಆ ಥರ ಬ್ಯಾಟಿಂಗ್ ಮನಗಂಡು ಖತರ್ನಾಕ್ ಐತ್ರಿ RCB ಒಳಗತ್ರು. ಅದೇ ನ್ಯೂಜಿಲ್ಯಾಂಡ್ದವರು ಇಸಾದ್ ಐತ್ರಿ ODI ಮ್ಯಾಚ್. ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಐತಿ. ಅದ್ರೊಳಗೆ ಟಾಸ್ ಗೆಲ್ಲಬೇಕು. ಸತತವಾಗಿ ಸೋಲ್ಕೋತಾನೆ ಬಂದೇವಿ. ಈಗ ಅದೇ ರೀತಿ ಗೆಲ್ಕೋತ ಹೋಗ್ಬೇಕು. ಈಗ ಅವರು ಹೆಂಗೆ ಅದಾರಪ್ಪ ಅಂತಂದ್ರೆ ಅವ್ರ ಕಡೆ ಬ್ಯಾಟಿಂಗ್, ಬಾಲಿಂಗ್, ಫೀಲ್ಡಿಂಗ್ ಮಾಡುವಂಥ ಕೆಪಾಸಿಟಿ ಅವ್ರಿಗೂ ಐತಿ. ನಮ್ಮ ಕಡೆನೂ ಹಂಗೆ ಐತ್ರಿ. ಬಾಲಿಂಗ್ನ ಐತಿ. ಎಲ್ಲ ಅವ್ರಿಗೆ ಮಿಕ್ಕಿ ನಿಂತು ಬಿಟ್ಟಿರ್ತೇವೆ ನಾವು. ಬಾಲಿಂಗ್, ಬ್ಯಾಟಿಂಗ್ ಅಪ್ಪಿ ಏನಾರ ಹಾದಿ ತಪ್ಪ ಅಂತಂದ್ರೆ ಹೇಳಕ್ಕೆ ಬರಂಗಿಲ್ಲ. ಒಮ್ಮೊಮ್ಮೆ ಬಾಲಿಂಗ್ನಾಗ ಫೇಲ್ ಆಗಿರ್ತದೆ. ಒಮ್ಮೊಮ್ಮೆ ಫೀಲ್ಡಿಂಗ್ನಾಗೆ ಫೇಲ್ ಆಗಿರ್ತದೆ. ಒಮ್ಮೊಮ್ಮೆ ವೈಡ್ ಹತ್ರ ನುಗ್ಗೋಗಿತಿರ್ತಾರೆ. ಆ ಹರ್ಷದೀಪ್ ಸಿಂಗ್ ಲೆಕ್ಕಕ್ಕೆ ಇರಂಗಿಲ್ಲ. ಒಮ್ಮೊಮ್ಮೆ ಅವ್ನ ಮೈಯಾಗ ಏನು ಬಂದಿರ್ತದೋ ಏನಿಲ್ಲೋ ವೈಡ್ ಒಗಿದ ಅವನು ಒಗೆದು ಬಿಟ್ಟಿದ್ದು. ನಾವು ಹಂಗೆ ಆಗಬಾರ್ದು. ಚಲೋತ್ನಾಗ ಹಾಕಿ ಬಾಲಿಂಗ್ ಹಾಕಿ ಅದು ಮ್ಯಾಚ್ 3 ODI ಮ್ಯಾಚ್ ಅದು ಕಡ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು. 3 ಅದ್ರೊಳಗೆ 2 ಗೆದ್ದೇವಪ್ಪ ಅಂತಂದ್ರೆ ಕಪ್ ಹತ್ರ ನಮ್ಮದ ಅಂತ ಅನ್ಕೊಂಡ್ಬಿಡ್ಬೇಕು. ಹಂಗೆ ಆಡ್ಬೇಕ್ರಿ ಟೀಮ್. ವಿರಾಟ್ ಕೊಹ್ಲಿ ಫಾರ್ಮ್ನಾಗ ಅದಾನ. ರೋಹಿತ್ ಶರ್ಮಾ ಫಾರ್ಮ್ನಾಗ ಅದಾನ. KL ರಾಹುಲ್ ಅದಾನ. ಮತ್ತು ಯಾವ್ಯಾವ ಕ್ಯಾಂಡಿಡೇಟ್ ಆಯ್ಕೆ ಆಗ್ಯಾವ್ರಿ. ಒಟ್ಟು ಆಡಿದ್ರಪ್ಪ ಅಂತಂದ್ರೆ ಮನಗಂಡ ಪ್ಲೇಯರ್ ರನ್ ಹತ್ರ ಅವ್ರು ಹೊಡೆದಷ್ಟು ಅವ್ರಕಿನ್ನ ಹೆಚ್ಚು ರನ್ ಹೊಡೆಯೋಂಥ ಕೆಪಾಸಿಟಿ ನಮಗೆ ಐತಿ. ಹೊಡಿತೇವೆ. ಹಂಗೆ ಆಗ್ಬೇಕು. ಅವ್ರ ಜಿದ್ದಾಗಿ ಅವರು ಹೊಡೆದ್ರಪ್ಪ. ಅವ್ರು ಏನಾರ 300 ಹೊಡೆದ್ರೆ ನಾವು ಅವ್ರಿಗಿಂತ 300 ರನ್ ಫಸ್ಟ್ ಯಾರು ಬಾಲಿಂಗ್ ಆಗುತ್ತೆ ನೋಡ್ರಿ. ಬಾಲಿಂಗರ ಆಗಲಕ್ಕ ಬ್ಯಾಟಿಂಗರ ಆಗಲಕ್ಕ ಅದು ಒಟ್ಟು ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ಕೋಬೇಕು. ಅವ್ರಿಗೆ ಆಡಕ್ಕೆ ಬಿಡ್ಬೇಕು. ಅವರು ಒಂದು 200 ರನ್ 300 ರನ್ ಹೊಡಿತಾರೆ. ಅವರು ಅಷ್ಟು ರನ್ ಹೊಡ್ಯಂಗಿಲ್ಲ. ಅವರು ನ್ಯೂಜಿಲ್ಯಾಂಡ್ದವರು ಭಾಳ ಒಂದು 200-200 ಹಿಂಗೆ ಹೊಡಿತಾರೆ. ಹೊಡಿಬೇಕು ನಾವು. ನಮ್ಮ ವಿರಾಟ್ ಕೊಹ್ಲಿ ಫುಲ್ ಫಾರ್ಮ್ನಾಗ ಅದಾನ. ಬರೋಣ ಹೊಡಿದ ಒಂದೇ ಮಾತು. ಅವನು ಸಿಕ್ಸ್ ಮಾತ್ರ 6 ಮೇಲೆ 6 4 ಮೇಲೆ 4 ಆ ರೀತಿ ಅವನು ಬ್ಯಾಟಿಂಗ್ ಆಡ್ತಾನವ. ಜಾಜಿಗೆ ಮುಂದೆ ಹೋಗೋದು. ಆದ್ರೆ ಒಮ್ಮೊಮ್ಮೆ ರೋಹಿತ್ ಶರ್ಮಾ ಜಲ್ದಿ ಔಟ್ ಆದಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ ನಿಂತಾಡ್ತಾನೆ. ಒಮ್ಮೊಮ್ಮೆ ವಿರಾಟ್ ಕೊಹ್ಲಿ ಜಲ್ದಿ ಔಟ್ ಆದಪ್ಪ ಅಂತಂದ್ರೆ ಒಮ್ಮೆ
ರೋಹಿತ್ ಶರ್ಮನೇ ತಾಡ್ತಾನೆ. ಇವ್ರಿಬ್ಬರು ಫಸ್ಟಿಗೆ ಅವರಿಬ್ಬರು ಔಟ್ ಆದ್ರಪ್ಪ ಅಂತಂದ್ರೆ ಆಟ 4 ನಂಬರಾರ ಬರಲಿ, ಫಸ್ಟಾರ ಬರಲಿ, ಅಲ್ಲಿ ಔಟ್ ಆದ್ರಪ್ಪ ಅಂದ್ರೆ ಹಿಂದೆ ಆ KL ರಾಹುಲ್ ಅದು ಆಡೋರು ಇರ್ತಾರೆ ಹಿಂದೆ. ಅವ್ರ ಮ್ಯಾಗ ಬಿಡಬಾರ್ದ್ರಿ. ಒಟ್ಟು ನಾವು ಹೊಡಿತೇವತ್ತು ಕೆಪಾಸಿಟಿ ಇದ್ದ ರನ್ ಹೊಡಿಬೇಕು. ಕೀಪಿಂಗ್ ರನ್ ಭಾಳ ಬಿಡಬಾರ್ದು. ನೋಡ್ಕೊಂಡು ಎಲ್ಲ